ಚಾರ್ಲಿ ಮಾಡಿಫಿಕೇಶನ್ ಶುರು ಮಾಡಬೇಕು ಬಾಯ್ಸ್. ನಾನು ಆವಾಗಲೇ ಅನೌನ್ಸ್ ಮಾಡಿದ್ದೆ ಜಮಾನ್ದಲ್ಲೇ 10K ಆದರೆ ಮಾಡಿಫಿಕೇಶನ್ ಶುರು ಮಾಡ್ತೀನಿ ಅಂತ. ಹಲೋ, ಗುಡ್ ಈವ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮು ಬೆಂಗಳೂರು ಸಿಟಿ ಒಳಗಡೆ ಒಂದು ಈವ್ನಿಂಗ್ ಬೀಟ್ ಹೋಗ್ತಾ ಇರೋದು. ಯಾವ ಕಡೆ ಅಂದರೆ ನನ್ನ ಪಯಣ ಇವತ್ತು ಬೊಮ್ಮನಹಳ್ಳಿಯ ಕಡೆಗೆ. ಸೊ ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಹೋಗ್ಬೇಕಪ್ಪ. ಔಟರ್ ರಿಂಗ್ ರೋಡ್ ಇರೋದ್ರಿಂದ ಸ್ವಲ್ಪ ಬಚಾವು ನಾನು. ನಮ್ಮ ಹೊಸ R15 ಲಾಗ್ ನೋಡಿದ್ರಲ್ಲ ಡೆಲಿವರಿದು, ಸೊ ಅದೇ R15 ಅವನ ಜೊತೆ ನಾನು ಊರಿಗೆ ಹೋಗಿದ್ದೆ ಅನಿಸುತ್ತೆ. ಅವಾಗ ಒಂದು ಸಲ ಲಾಗ್ ಮಾಡಿದ್ದೆ, ಅದು ಬಿಟ್ಟರೆ ಇವಾಗಲೇ ಮಾಡ್ತಿರೋದು. ಇವಾಗ ಹೋಗುತ್ತಿರುವ ಕಾರ್ಯಕ್ರಮ ಬಂದುಬಿಟ್ಟು ನಮ್ಮ ಗೆಳೆಯನ ಬ್ಯಾಚುಲರೇಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಫಸ್ಟು ಪಾಶ್ಚಿಮಾತ್ಯ ಸಂಸ್ಕೃತಿನ ಫಾಲೋ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ನಾವು. ಅಂದರೆ ಈ ಥರದ್ದೆಲ್ಲ ಯಾವಾಗಲೂ ಮಾಡಿಲ್ಲ. ಯಾಕೆ ಅಂದರೆ ನಾವೇ ಚಿಕ್ಕ ಹುಡುಗರು, ನಮ್ಮ ಬ್ಯಾಚಲ್ಲಿ ಯಾರು ಮದುವೆ ಆಯ್ತಾರೆ ಹೇಳಿ. ಸೊ ಇವಾಗ ಎಲ್ಲ ಮದುವೆ ವಯಸ್ಸಿಗೆ ಬಂದುಬಿಟ್ಟಿದ್ದಾರೆ ಹುಡುಗರು, ಮದುವೆ ಆಗ್ತಿದ್ದಾರೆ. ಸೊ ಅದಕ್ಕೋಸ್ಕರ ಮಾಡಬೇಕಲ್ವಾ ನಾವು. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಹುಡುಗಿರಿಗೆಲ್ಲ ಮಾಡ್ತಾರಪ್ಪ ಬ್ರೈಡ್ ಟು ಬಿ ಅಂತ. ಸೊ ನಾವು ಗ್ರೂಮ್ ಟು ಬಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರು ರೂಮ್ ಇದೆ ಅಲ್ಲೇ ಬೊಮ್ಮನಹಳ್ಳಿಯಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಸ್ವಲ್ಪ ಕೇಕೆಲ್ಲ ಕಟ್ ಮಾಡಿ, ನಾವೇನು ಹುಡುಗಿರ ಥರ ಅಲ್ಲ, ಹುಡುಗಿರು ಏನು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ನಮ್ಗೆ ಕರೆಕ್ಟಾಗಿ. ನೋಡೋಣ, ನಮ್ಮ ಹುಡುಗರೇನೋ ಪ್ಲ್ಯಾನ್ ಮಾಡವ್ರೆ, ಅದಕ್ಕೆ ಬಾರಪ್ಪ ಅಂದರು. ನಾನು ಇವನು ಎಲ್ಲ ಹೋಯ್ತಾ ಇದ್ದೀವಿ. ನಮ್ಮ ಪಿಲಿಯನ್, ನಮ್ಮ ಘಟ ಕೂಡ ಇದ್ದಾನೆ ಹಿಂದೆ. ಸೊ ನಮ್ಮದು ಬಾಯ್ಸ್ ಎಲ್ಲ ಗೆಟ್ ಟುಗೆದರ್. ಇವಾಗ ನಮ್ಮದು ಯಾವುದಲ್ಲಿ ಔಟರ್ ರಿಂಗ್ ರೋಡಲ್ಲಿ ಇಂಟರ್ಸೆಪ್ಟರ್ ಅವ್ರು ಇಲ್ಲದೆ ಇದ್ದರೆ ಸಾಕು. ಇಂಟರ್ಸೆಪ್ಟರ್ ಅವ್ರು ಇದ್ದರೆ ಸ್ಲೋ ಹೋಗಬೇಕು, ಅದು ನಮಗೆ ಬರಲ್ಲ, ನಮ್ಮ ಟೈಮ್ ಕೂಡ ಆಗಲ್ಲ ಅವಾಗ. ಇವಾಗ ಡ್ಯೂಟಿ ಮುಗಿಸ್ಕೊಂಡು 6:15 ಡೈಲಿ ಇದೇ ಪಾಡು ನೋಡ್ರಪ್ಪ. ಯಾಕೆ ಕಂಟಿನ್ಯೂಸಲ್ಲಿ ಲಾಗ್ ಬರಲ್ಲ ಅಂದರೆ, ಫ್ರೀಕ್ವೆಂಟಾಗಿ ಲಾಗ್ ಮಾಡೋಕ್ಕಾಗಲ್ಲ ಅಂದರೆ ಇದೇ ರೀಸನ್ಗೆ. ಸಾಟರ್ಡೆ ಲೀವ್ ಕೂಡ ಇರಲಿಲ್ಲ ಇವತ್ತು, ಆದ್ದರಿಂದ ಡ್ಯೂಟಿ ಮುಗಿಸ್ಕೊಂಡೇ ಹೋಗ್ತಾ ಇದ್ದೀವಿ. ಮದುವೆ ಬಂದ್ಬಿಟ್ಟು ನೆಕ್ಸ್ಟ್ ವೀಕ್ ಇರೋದು, ಆ ಮದುವೆಗೂ ಹೋಗಬೇಕು. ಅದು ನಮ್ಮ ಊರ ಹತ್ರನೇ ಇರೋದು. ಅವಾಗ ಮಾಡುವ ಒಂದು ಲಾಂಗ್ ರೈಡ್ ಆಗ್ತದೆ, ನಾರ್ಮಲ್ ಲಾಂಗ್ ರೈಡ್ ಆಗ್ತದೆ. ಊರಿಗೆ ಹೋದರೆ ಒಂದು 200-400 ಕಿಲೋಮೀಟರ್ಸ್ ಥರ. ಯಾವಾಗ ಹೋಗೋದು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಐ ವಿಲ್ ಅಪ್ಡೇಟ್ ಯು. ಅಯ್ಯೋ ಎಷ್ಟು ವರ್ಷದಿಂದ ಬಂದ್ರೂ ಹಿಂಗೆ ಐತಲ್ಲ ರೋಡು. ಈ ರೋಡಲ್ಲಿ ಬಂದು ಹತ್ರ 6-7 ಮಂತ್ಸ್ ಆಯಿತು ಅನಿಸುತ್ತೆ ನಾನು. ಆವಾಗ ಹೆಂಗಿತ್ತು ಹಂಗೆ ಐತೆ ಈಗಲೂ. ಗುರು ಕತ್ಲಾಗ್ತಾ ಬಂತು. ಈ ಥರ ಈವ್ನಿಂಗ್ ಟೈಮಲ್ಲಿ ಗಾಡಿ ಹೊಡೆಯೋದಕ್ಕೊಂಥರ ಮಜಾ ಇರ್ತದೆ. ಮೇಲೆ ಹಚ್ಬಿಡೋಣವಾ ಈ ಥರ. ಅವ್ರಿಗೆ ಗಾಡಿಗಳಿಲ್ಲದೆ ಕಾಯ್ತವ್ರೆ ಹಾಕ್ಕೊಂಡು ಹೋಗೋಕ್ಕೆ. ಇದು ಪೊಲೀಸ್ ಟೋ ಅಲ್ಲ, ಇದು ಪೇಡ್ ಟೋಲು. ಪೇಡ್ ಟೋ ನೋಡಿ. ಈ ಥರ ಇಂಗ್ಲೀಷಲ್ಲಿ ಏನೇನೋ ಆಗ್ಬಿಡ್ತದೆ ಮಾತಾಡೋಕೆ ಹೋದರೆ. ಜೀವನದಲ್ಲಿ ಹೆಂಗೆ ದುಡಿಬೇಕಪ್ಪ ಅಂದರೆ, ಪ್ರತಿದಿನವೂ ಈ ಥರ ಒಂದು ಈವ್ನಿಂಗು ಏನು ನಾಳೆ ಬಗ್ಗೆ ಚಿಂತೆ ಇಲ್ಲದೆ, ನಾಳೆ ಆಫೀಸ್ಗೆ ಹೋಗ್ಬೇಕು ಅನ್ನೋದಿಲ್ಲದೆ ಆ ಥರ ಬೆಳಿಬೇಕು ಗುರು. ಅದು ಖುಷಿಯಾದ ಜೀವನ. ಅಂದರೆ ನೀವು ಏನೇ ವೀಕೆಂಡ್ ಬಂದ್ರೂ 2 ದಿನ ಇರೋ ಮಜಾ 3ನೇ ದಿನಕ್ಕೆ ಇರೋಲ್ಲ ಆಲ್ರೆಡಿ. ಯಾಕೆ ಅಂದರೆ ನಾಳೆ ಕೆಲ್ಸಕ್ಕೆ ಹೋಗಬೇಕು ಮತ್ತೆ ಅಂತ ಬರ್ತದೆ. ಕಾಯ್ತಾ ಇರ್ತಾರೆ ಕಣೋ, ನಿಧಾನಕ್ಕೆ ಹೋಗೋ. ಇಲ್ಲಿ ಸ್ಪೀಡಿಗೆ ಹಿಡಿತಾ ಇರ್ತಾರೆ ಘಟ. ಹಾಂ ಮುಂದೆ ಹೋಯ್ತವನಲ್ಲ R15 ಅವನೊಂಥರ ಪೈಲಟ್ ಇದ್ದಂಗೆ ಆರಿಸ್ತಾ ಇರ್ತಾನೆ ಅವಾಗವಾಗ. ನಾನು ಊರಿಗೆ ಹೋಗಿರಲ್ಲ ಆಗಲ್ಲಿ, ಅವ್ರು ರೆಕಾರ್ಡ್ ಆಗಿಲ್ಲ. ಅವನೇನಾದರೂ ನೋಡಿದ್ದಿದ್ರೆ ನೀವು ಕಳೆದೋಗ್ಬಿಡ್ತಿದ್ರಿ. ಹಂಗೆ ಇಂಥ ಹಂಪ್ಗಳೆಲ್ಲ ಅವನು ಬ್ರೇಕೇ ಹಿಡಿಯಲ್ಲ ಅಣ್ಣ ಆವಾಗ. ಅಂದರೆ ಕತ್ಲಾಗ್ತಾ ಒಂಚೂರು ಇದಾಯ್ತದೆ ಅವನಿಗೆ, ಸೈಕಾಯ್ತಾನೆ. ಅವಾಗ ಹಂಗೆ ಓಡಿಸ್ತಾನೆ.
ಸೊ ಚಾರ್ಲಿ ಮಾಡಿಫಿಕೇಷನ್ ಶುರು ಮಾಡಬೇಕು ಬಾಯ್ಸ್. ನಾನು ಆವಾಗಲೇ ಅನೌನ್ಸ್ ಮಾಡಿದ್ದೆ ಜಮಾನ್ದಲ್ಲೇ 10K ಆದರೆ ಮಾಡಿಫಿಕೇಷನ್ ಶುರು ಮಾಡ್ತೀನಿ ಅಂತ. ಸೊ ಅದಕ್ಕೆ ಇನ್ನೂ ಸಸ್ಪೆನ್ಸ್ ಆಗೇ ಇಟ್ಟಿದ್ದೀನಿ, ನಿಮಗೇನು ಅಪ್ಡೇಟ್ಸ್ ಕೊಟ್ಟಿಲ್ಲ. ಹಂಗಂತ ನಾನಂತೂ ಬ್ಯಾಕ್ಔಟ್ ಆಗಿಲ್ಲ. ಸೊ ನಿಧಾನಕ್ಕೆ ಪ್ರೊಸೆಸ್ ಮಾಡ್ತಾಯಿದ್ದೀನಿ. ಆವಾಗ ಸಡನ್ನಾಗಿ ತರಿಸಿ ಸಡನ್ನಾಗಿ ಮಾಡ್ತಾಯಿದ್ದೆ. ಸೊ ಈ ಸಲ ಆ ಥರ ಮಾಡಿಲ್ಲ, ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ. ಸೊ ನೀವು ಆದಷ್ಟು ಬೇಗ 10K ಮಾಡಿಸಿದ್ರೆ ಆದಷ್ಟು ಬೇಗ ಚಾರ್ಲಿ ಮಾಡಿಫಿಕೇಷನ್ ಶುರುವಾಗಿ ಫೈನಲ್ ಚಾರ್ಲಿ ಔಟ್ಪುಟ್ನ ಆದಷ್ಟು ಬೇಗ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದು ದ ಲೆಜೆಂಡ್ರಿ ಜಿಪ್ಸಿ ಮೂಕಾರ ಐತಲ್ಲ ಗುರು. ಹಾಕ್ಯಂತವ್ರ ಹೆಂಗೆ ಸೈಡಿಗೆ ಜನ ಹೋಯ್ತವ್ರೆ ಅಂದರೆ ಭಯ ಆಯ್ತದೆ ಎಲ್ಲಿ ಹಾಕ್ಯಂತವ್ರು ಅಂತ. ಔಟರ್ ರಿಂಗ್ ರೋಡ್ ಅಂತ ಮಾಡ್ತಾರೆ, ಸ್ಪೀಡ್ ಲಿಮಿಟ್ ಇಡ್ತಾರೆ. ಲೈನ್ ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ ಸ್ಪೀಡ್ ಲಿಮಿಟ್ ಜಾಸ್ತಿ ಇದ್ರೂ ನಡೆಯುತ್ತೆ ಗುರು. ನಮಗೇನಪ್ಪ ಅಂದರೆ ಸ್ವಲ್ಪ ಲೈನ್ ಡಿಸಿಪ್ಲಿನ್ ಇಲ್ಲ ನಮ್ಮ ಟ್ರಾಫಿಕ್ ರೂಲ್ಸಲ್ಲಿ. ನಮಗೆ ಜನಕ್ಕೆ ಟೋಟಲಾಗಿ ಹೇಳ್ಬೇಕು ಅಂದರೆ ನಮಗೂ ಸೇರಿಸಿ ನಾವು ಲೈನ್ ಡಿಸಿಪ್ಲಿನ್ ಫಾಲೋ ಮಾಡಲ್ಲ. ಅದಕ್ಕೋಸ್ಕರ ಈ ಥರ ರಿಸ್ಟ್ರಿಕ್ಷನ್ಸ್ ಹಾಕ್ಬೇಕಾಗತ್ತೆ. ರೋಡ್ ಚೆನ್ನಾಗಿರೋದು ಮಾಡಿನೂ ರಿಸ್ಟ್ರಿಕ್ಷನ್ಸು, ಹಂಗೆ ಹೋಗ್ಬೇಡಿ ಹಿಂಗೆ ಹೋಗ್ಬೇಡಿ, ಆ ಗಾಡಿಗಳಿಗಲ್ಲೋ ಇಲ್ಲ ಈ ಗಾಡಿಗಳಿಗಲ್ಲೋ ಇಲ್ಲ ಅಂತ. ಅದೇ ಲೈನ್ ಡಿಸಿಪ್ಲಿನ್ ಇದ್ದರೆ ಅವ್ರ ದಾರಿಲಿ ಅವ್ರು ಹೋಯ್ತಾರೆ. ಆ ಕಡೆ ಲೈನ್ 100 ಬಿಟ್ಟರೆ ಆ ಕಡೆ ಲೈನಲ್ಲಿ 100ಅಲ್ಲಿ ಹೋಗೋರು ಹೋಗ್ತಾರಪ್ಪ. ಬಟ್ ನಮ್ಮವ್ರು ಎಲ್ಲರೂ ಮುಂಚೆನೇ ಹೋಗ್ಬೇಕು. ನೀವು ಯಾರು ತಗೊಳ್ಳಿ ನಾ ಮುಂದು ತಾ ಮುಂದು ಅಂತಲೇ ಹೊರ್ತು ನೀನು ಹೋಗೋಣ ಮುಂದೆ ಹೋಗೋಣ ನೀನು ಪರವಾಗಿಲ್ಲ ನೀನು ಚೆನ್ನಾಗಿರೋಣ ಅಂತ ಹೇಳೋರು ಎಷ್ಟು ಜನ ಹೇಳಿ. ಅದಕ್ಕೆ ಈ ಥರ ಟ್ರಾಫಿಕ್ ಜಾಮ್ ಆಗುತ್ತೆ. ಅವ್ರು ಹೋಗಿ ಇವ್ರಿಗೆ ಇಕ್ತಾರೆ, ಇವ್ರು ಹೋಗಿ ಅವ್ರಿಗೆ ಇಕ್ತಾರೆ. ಅದಾದಮೇಲೆ ಈ ಥರ ರೂಲ್ಸ್ಗಳು ಬರುತ್ತೆ. ಇಷ್ಟೇ ಸ್ಪೀಡಾಗಿ ಹೋಗ್ರಪ್ಪ, ಜೋರಾಗಿ ಹೋಗ್ಬೇಡ್ರಿ ನೀವು. ಯಾವನ ಅಲ್ಲಿ ಮಕ್ಕಳು ಕಾಲಿಗೆಲ್ಲ ಸಿಡಿತೈತಿ, ಹೇತ್ಬಿಡ್ರು ಹೊತ್ತಾಗಿ ದಿಂದ ಉಗಿತವ್ರೆ, ಅದು ಬಂದು ಕಾಲಿಗೆ ಸಿಡಿತೈತಿ. ಬೈಯರಿಗೆ ಬೈಬೋದು. ನನಗೀಗಲೂ ನೆನಪೈತೆ, ನಾನು ಡಕ್ಕಿ ತಗೊಂಡು ಫಸ್ಟು ನಮ್ಮ ದರ್ಶನ್ ಗಾಡಿ ತಗೊಳಕ್ಕೆ ಬನ್ನೇರ್ಘಟ್ಟ ರೋಡ್ಗೆ ಹೋಗ್ತಾಯಿದ್ದು. ಸೊ ಅವಾಗ ಇದೇ ಜಾಗದಲ್ಲಿ ಹಿಡ್ದಿದ್ರು ಗುರು. ಸಾರ್ ಹೊಸ ಗಾಡಿ ಸರ್, ಏನು ಸರ್ ಬಂದ ತಕ್ಷಣ ಹಿಡಿದ್ಬಿಟ್ರಲ್ಲ ಸಾರ್ ಅಂದ ತಕ್ಷಣ ಅವ್ರು ಯಾರೋ ಪಾಪ ಒಳ್ಳೆ ಪೊಲೀಸು, ಆಯ್ತಪ್ಪ ಹೋಗಪ್ಪ ಹೊಸ ಗಾಡಿನ ಅಂತೇಳಿ ಬಿಟ್ಟಿದ್ರು. ಹೆಂಗೆ ಅಂದರೆ ನನ್ನ ಹತ್ರ DL ಇರಲಿಲ್ಲ ಅವಾಗ. ಅಣ್ಣ ಯಾವ ಊರಣ್ಣ ಹಿಂಗೆ ನಿಲ್ಲಿಸ್ಬಿಟ್ರಿ, ಯಾಕ್ರೋ ಇಲ್ಲೂ ಒಂದು ಹತ್ರ ಇರ್ತಾರೆ ಇಂಟರ್ಸೆಪ್ಟರು. ಸೊ ಕತ್ಲೆ ಆಯ್ತಲ್ವಾ, ಮೋಸ್ಟ್ಲಿ ಇರಲ್ಲ ಅನಿಸುತ್ತೆ. ಎಲ್ಲೋ ಅದ ನಮ್ಮ R15 ಬಾಯ್ ದರ್ಶನ್ ಅಗಸ್ತ್ಯ. ಇದೇನು ಪಿಂಕು ಹೂವೆಲ್ಲ ಸಮ್ಮರಲ್ಲ ಹುಟ್ಟೋದು ಗಡ ಲೇ ಗಡ, ಈ ಹೂವೆಲ್ಲ ಹುಟ್ಟೋದು ಸಮ್ಮರಲ್ಲ ಇಲ್ಲ ವಿಂಟರ್ ಅಲ್ಲ? ಹಾಂ ಅದೇ ಅಲ್ಲ, ಸಮ್ಮರ್ ಅಲ್ಲ ವಿಂಟರ್ ಎಂಡ್ ಅಲ್ಲ, ಯಾವಾಗ ಹುಡ್ತಾವೋ ಏನೋ. ಅಣ್ಣ ಹೋಗೋಣ, ಇವನು ಮಾರುದ್ದ ಇಂಡಿಕೇಟರ್ ಹಾಕ್ಯಂಬತಾನೆ. ಆ ಇಂಡಿಕೇಟ್ರ್ ನೋಡ್ತಿರೋರಿಗೆ ಏನೋ ಅನ್ಸ್ತದೆ ಗೊತ್ತಾ, ಇವನು ಸುಮ್ಮನೆ ಹಾಕ್ಯಂಡವನೇನೋ, ಅವ್ನು ಹೋಗಲ್ವೇನೋ ಲೆಫ್ಟಿಗೆ, ನಾವು ಓವರ್ಟೇಕ್ ಮಾಡೋಣ ಅಂತ ಪ್ರವೋಕ್ ಮಾಡ್ದಂಗೆ ಆಯ್ತದೆ ಅವ್ರಿಗೆ. ಯಾವಾಗ ಅವಶ್ಯಕತೆ ಇರ್ತದೋ ಅವಾಗ ಅಷ್ಟೇ ಹಾಕಬೇಕು, ಅವಾಗ ಅಷ್ಟೇ ಬೆಲೆ ಅದಕ್ಕೆ. ಹಾಂ ರೇಸು ಏನೋ ಬರ್ದವ್ರು ಗುರು. ಎಣೆದ ಪದಗಳ ಅವಳ ನೆನಪಲ್ಲಿ ನಿತ್ಯ ಮಲ್ಲಿಗೆ ಅವಳು ನನ್ನೆದೆಯ ಊರಲ್ಲಿ. ಓ ಮೈ ಗಾಡ್, ಕರೆಕ್ಟಾಗಿ ಓದ್ತೀನಿ ಇರು ಗುರು. ಎಣೆದ ಪದಗಳ ಅವಳ ನೆನಪಲ್ಲಿ ನಿತ್ಯ ಮಲ್ಲಿಗೆ ಅವಳು ನನ್ನೆದೆಯ ಊರಲ್ಲಿ ಅಂತ ಬರಿಬೇಕಾಯ್ತು. ಅವನು ಯಾವ ಸ್ಟಿಕ್ಕರ್ ಅಂಗಡಿ ಅವನು ನಿತ್ಯನ ಮೇಲೇ ಬರೆದ್ಬಿಟ್ಟವನೆ. ಸೊ ಅದಕ್ಕೆ ಅರ್ಥ ಇಲ್ದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಕನ್ನಡ ಮಾಸ್ಟ್ರು ಒಂದು ಉದಾಹರಣೆ ಕೊಡೋರು ಯಾವಾಗಲೂ,
ಹೂವು ಸುವಾಸನೆಯಾಗಿದೆ. ಹೂ ಮಾತ್ರ ಬರಿಬೇಕು, ಹೂ ಬರಿಬಾರ್ದು, ವಾ ಬರಿಬಾರ್ದು, ಬರೀ ಹೂ ಸುವಾಸನೆಯಾಗಿದೆ ಅಂತ ಬರೆಯೋದಕ್ಕೂ ಹೂ ಪಕ್ಕ ಒಂದು ಕಾಮ ಹಾಕಿ ಸುವಾಸನೆಯಾಗಿದೆ ಅಂತ ಬರೆಯೋಕ್ಕೂ ವ್ಯತ್ಯಾಸ ಐತೆ. ಏನಾಗ್ತದೆ ಹೇಳಿ? ಹೂ ಸುವಾಸನೆಯಾಗಿದೆ ವಿತೌಟ್ ಕಾಮ ಬರೆದ್ರೆ, ಗೊತ್ತಾಯ್ತಾ? ಆ ಥರ ಕನ್ನಡದಲ್ಲಿ ಪ್ರತಿಯೊಂದು ಪದಕ್ಕೂ ಒಂದು ಕಾಮ ಫುಲ್ ಸ್ಟಾಪ್ಗೂ ತುಂಬ ಅರ್ಥ ಬರುತ್ತೆ. ಅವ್ನು ನೋಡಿ ಅದೇ ಎಷ್ಟು ಚೆನ್ನಾಗಿ ಬರ್ದವ್ರೆ. ಆ ನಿತ್ಯನ ಕೆಳಗೆ ಹಾಕಿದ್ರಾಗಿರೋದಪ್ಪ, ನಿತ್ಯನ ಮೇಲೇ ಹಾಕ್ಬಿಟ್ಟವ್ರೆ. ಅಂದರೆ ಲೈನ್ ಮ್ಯಾಚ್ ಆಗಲಿ, ಸೇಮ್ ಪದಗಳಿರಲಿ, ಮೇಲೆ 6 ಪದ ಕೆಳಗಡೆ 6 ಪದ ಅಂತ ಈ ಥರ ಅಪಾರ್ಥಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಕನ್ನಡ ಲ್ಯಾಂಗ್ವೇಜನ್ನು ಬಳಸೋರು ದಯವಿಟ್ಟು ಎಲ್ಲವನ್ನು ನೋಡ್ಕೊಂಡು ಬಳಸಬೇಕು. ನಾವೇ ತಪ್ಪುಗಳು ಮಾಡ್ತಾಯಿರ್ತೀವಿ, ಅಂದರೆ ಎಲ್ಲರೂ ತಪ್ಪುಗಳು ಮಾಡ್ತಿರ್ತೀವಿ. ಸೊ ಯಾರು ನೋಟಿಸ್ ಮಾಡೋದಾಗಲೇ ಗೊತ್ತಾಗೋದು, ಓ ಇದು ನಿಜ ಅಲ್ವಾ, ಕನ್ನಡದಲ್ಲಿ ಹಿಂಗೆಲ್ಲ ಐತಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ. ಅದಕ್ಕೆ ಗುರು ನಮ್ಮ ಭಾಷೆ ಏನು ಹೇಳಿ ಅರ್ಥಗರ್ಭಿತವಾದ ಅದೇನೋದು ಇಷ್ಟು ವರ್ಷದಿಂದ ಎಲ್ಲ ಬೆಳೆಸ್ಕೊಂಬಂದಿರೋದು. ಅದಕ್ಕೇ ಅಷ್ಟು ಅರ್ಥ ಐತೆ. ಎಷ್ಟು ತಿಳ್ಕೊಂಡ್ರು ಇನ್ನೂ ತಿಳ್ಕೊತಾನೇ ಇರಬೇಕು. ನಾನು ಯಾಕೆ ಇಷ್ಟು ನಿಧಾನ ಹೋಗ್ತಾಯಿದ್ದೀನಿ? ಓಲಿ ಬಿಡುಗರು, ಆವ್ರೇಜ್ ಮೈಲೇಜ್ ಬರ್ತದೆ. ಸುಮ್ಮನೆ ಗುಮ ಹೊಡ್ಕೊಂಡು ಹೋದರೆ ಏನು ಬರ್ತದೆ? ಫಸ್ಟ್ನೇದಾಗಿ ನಿಧಾನ ಹೋಗ್ತಿರೋದಕ್ಕೆ ಕಾರಣ ಟಿಂಟೆಡ್ ವೈಸರ್ ಹಾಕಿದ್ದೀನಲ್ವಾ, ಸೊ ವಿಸಿಬಿಲಿಟಿ ಸ್ವಲ್ಪ ಕಮ್ಮಿ ಐತೆ. ಅದಕ್ಕೆ ಬಂದ್ವಲ್ಲಪ್ಪ. ಎಷ್ಟು ಗುರು? 7:30, 6:30ಇಂದ 7:30, 1 ಅವರ್ ಹಿಡಿತಲ್ಲಪ್ಪ. ಅಯ್ಯೋ ರಾಮ. ಅಲ್ಲೇ ಯಾಕೆ ಹೋಗ್ತಾವ್ರು ಜನ? ರಶ್ ಇರೋ ಕಡೆ ಏನೇನೋ ಚೇಂಜ್ ಮಾಡಿಬಿಟ್ಟವ್ರು. ಇವೆಲ್ಲ ಇರಲಿಲ್ಲ, ಈ ಮೆಟ್ರೋ ಆಗಿರಲಿಲ್ಲ, ಇದು ಇವಾಗ ಆಗಿರೋದು. ಸೊ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತದೆ. ಇವಾಗ ನಮ್ಮ ಹಣ ಓರೋಣ ಅತ್ತಾಯಿ, ನೀವು ಬಿಡಲ್ಲ ಅಂತ ನಂಗೆ ಗೊತ್ತಾಯಿತು. ಹೋಗ್ರಿ. ಅಯ್ಯೋ ಫಸ್ಟ್ ಗೇರ್ಗಂತೂ ದಡ್ಡ. ಹಾಂ, ಫಸ್ಟ್ ಗೇರಿಗೆ ಬೀಳೋದೇ ಹಂಗೆ ಗಾಡಿ ದಡ್ಡ ಅಂತ ಹಾಂ. ಇವಾಗ ಇವನನ್ನು ಶಿಫ್ಟ್ ಮಾಡಿ ನಮ್ಮ ಚಾರ್ಲಿಯನ್ನು ನಮ್ಮ ದರ್ಶನ್ ಮನೆ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ಯಾಕೆ ಅಂದರೆ ನನ್ನ ಫ್ರೆಂಡ್ ಮನೆ ಹತ್ರ ಜಾಗ ಇಲ್ಲ ಗಾಡಿ ಹಾಕೋದಕ್ಕೆ. ಸುಮ್ಮನೆ ಕಷ್ಟ ಆಯ್ತದೆ. ಯಾಕೆ ಎಲ್ಲೋದ್ನಪ್ಪ? ಸೊ ಓಕೆ ಬಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ನಾನು ಆದರೆ ಲಾಗ್ ಮಾಡ್ತೀನಿ ನಮ್ಮ ಹುಡುಗನ ಬ್ಯಾಚುಲರೇಟ್ ಅಂದರೆ ಗ್ರೂಮ್ ಟು ಬಿ ಪಾರ್ಟಿನ ನೋಡುವ. ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಯಾರಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್, ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್.